ವೀಕ್ಷಕರೇ, ಭಾರತೀಯ ಚಿತ್ರರಂಗದಲ್ಲಿ ತನ್ನ ಅದ್ಭುತ ಖಳನಾಯಕ ಪಾತ್ರಗಳ ಮೂಲಕ ಅಳಿಸಲಾಗದಂತ ಗುರುತನ್ನ ಮೂಡಿಸಿದಂತ ನಟ ಪ್ರದೀಪ್ ರಾವತ್ ಆಗಸ್ಟ್ 4ನೇ ತಾರೀಕು ನಿಧನರಾದರು ಎಂಬ ಸುದ್ದಿ ಹೊರಬಂದಂತ ತಕ್ಷಣ ಅವರ ಅಭಿಮಾನಿಗಳು ಆತಂಕಕ್ಕೆ ಒಳಗಾಗಿದ್ರು. ಎಸ್ ರಾಜಮೌಳಿ ನಿರ್ದೇಶನದ ಸೈ ಸಿನಿಮಾದಲ್ಲಿ ಭಿಕ್ಷು ಯಾದವ್ ಪಾತ್ರದ ಮೂಲಕ ತೆಲುಗು ಪ್ರೇಕ್ಷಕರ ಮನಗೆದ್ದಂತ ಪ್ರದೀಪ್ ರಾವತ್ ನಂತರ ಗಜನಿ, ಭದ್ರ, ಛತ್ರಪತಿ, ಸ್ಟಾಲಿನ್ ಸೇರಿದಂತೆ ಅನೇಕ ಸೂಪರ್ ಹಿಟ್ ಸಿನಿಮಾಗಳಲ್ಲಿ ಖಳನಾಯಕರಾಗಿ ಮೆರೆದರು. ಅದಲ್ಲದೆ ಕನ್ನಡದಲ್ಲಿ ಗಜ, ಅಭಯ್, ಪರೋಡಿ, ಎಲೆಕ್ಷನ್, ಬಚ್ಚನ್, ಶಿವಲಿಂಗ ಈ ರೀತಿ ಮುಂತಾದ ಸಿನಿಮಾಗಳಲ್ಲಿ ನಟಿಸಿ ಕನ್ನಡಿಗರ ಮನಸ್ಸನ್ನು ಕೂಡ ಗೆದ್ದಿದ್ರು. ಇಂಥ ನಟ ಹಠಾತ್ ನಿಧನರಾದರು ಎಂಬ ಸುದ್ದಿಯನ್ನ ಕೇಳಿ ಅಭಿಮಾನಿಗಳ ಮನಸ್ಸಲ್ಲಿ ಒಂದು ಪ್ರಶ್ನೆ ಮೂಡಿತ್ತು. ಅವ್ರಿಗೆ ನಿಜವಾಗ್ಲೂ ಏನಾಗಿತ್ತು? ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ಪ್ರದೀಪ್ ರಾವತ್ ರವರ ಜೀವನದ ಹಲವು ಕುತೂಹಲಕಾರಿ ವಿಷಯಗಳನ್ನ ತಿಳಿದುಕೊಳ್ಳೋಣ. ಅವರು ಸರ್ಕಾರಿ ಉದ್ಯೋಗವನ್ನ ಯಾಕೆ ಬಿಟ್ರು? ನಿಜವಾಗ್ಲೂ ಎರಡೂ ಮದುವೆ ಆಗಿದ್ರ? ಅವರ ಗರ್ಲ್ ಫ್ರೆಂಡ್ ನ ಕಾರಣದಿಂದಲೇ ಸಿನಿಮಾ ಕ್ಷೇತ್ರಕ್ಕೆ ಬಂದ್ರ? ಅವರ ಒಟ್ಟು ಆಸ್ತಿ ಎಷ್ಟು? ಮತ್ತೆ ಅವರ ಸಾವಿನ ಹಿಂದೆ ಇರುವಂತ ನಿಜವಾದ ಕಾರಣ ಏನು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ತಿಳಿಯೋದಕ್ಕೆ ಈ ಒಂದು ವಿಡಿಯೋವನ್ನ ಕೊನೆವರೆಗೂ ನೋಡಿ. ವೀಕ್ಷಕರೇ, ಪ್ರದೀಪ್ ರಾವತ್ ರವರ ಮೂಲ ಹೆಸರು ಪ್ರದೀಪ್ ರಾಮ್ ಸಿಂಗ್ ರಾವತ್. ಅವರು 1952ರ ಜನವರಿ 2ನೇ ತಾರೀಕು ಮಧ್ಯಪ್ರದೇಶದ ಜಬಲ್ಪುರದಲ್ಲಿ ಒಂದು ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸ್ತಾರೆ. ತಂದೆ ಮಂಗಲ್ ಸಿಂಗ್, ತಾಯಿ ರುಕ್ಮಿಣಿ. ಅವರಿಗೆ ಒಬ್ಬ ಅಣ್ಣ ಮತ್ತು ಒಬ್ಬ ಅಕ್ಕ ಕೂಡ ಇದ್ರು. ಈ ಪ್ರದೀಪ್ ರವರ ತಂದೆ ಭಾರತೀಯ ಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗಿದ್ರು. ಆದ್ರಿಂದ ತಮ್ಮ 3 ಮಕ್ಕಳು ಸರ್ಕಾರಿ ಉದ್ಯೋಗಕ್ಕೆ ಸೇರಿ ಪ್ರದೀಪ್ ರಾವತ್ ತಮ್ಮ ಶಾಲಾ ಶಿಕ್ಷಣವನ್ನ ಹಿಮಾಚಲ ಪ್ರದೇಶದ ಶಿಮ್ಲಾದಲ್ಲಿ ಇರುವಂತಹ ಒಂದು ಮಿಲಿಟರಿ ಶಾಲೆಯಲ್ಲಿ ಪೂರ್ಣಗೊಳಿಸುತ್ತಾರೆ. ಓದ್ನಲ್ಲಿ ಉತ್ತಮ ವಿದ್ಯಾರ್ಥಿ ಆಗಿದ್ದಂತ ಪ್ರದೀಪ್ ಕಾಲೇಜು ಜೀವನಕ್ಕೆ ಬಂದ ನಂತರ ಅವರ ಜೀವನದಲ್ಲಿ ಪ್ರೀತಿ ಪ್ರವೇಶ ಮಾಡಿತು. ಜಬಲ್ಪುರದ ಗವರ್ನಮೆಂಟ್ ಸೈನ್ಸ್ ಕಾಲೇಜಿನಲ್ಲಿ ಪದವಿಯನ್ನ ಓದಿದಂತ ವೇಳೆ ಪುಣೆ ಮೂಲದ ಕಾವೇರಿ ಎಂಬ ಯುವತಿಯೊಂದಿಗೆ ಅವರಿಗೆ ಪರಿಚಯ ಆಗುತ್ತೆ. ಆ ಒಂದು ಪರಿಚಯ ನಿಧಾನವಾಗಿ ಪ್ರೀತಿಯಾಗಿ ಬದಲಾಯಿತು. ಕಾವೇರಿ ಪ್ರದೀಪ್ ಅವ್ರಿಗಿಂತ ಕೂಡ 2 ವರ್ಷ ಕಿರಿಯರ್ ಆಗಿದ್ರು. ಈ ನಡುವೆ ಪ್ರದೀಪ್ ಪದವಿಯನ್ನ ಮುಗಿದ ತಕ್ಷಣ ಉದ್ಯೋಗಕ್ಕಾಗಿ ಪ್ರಯತ್ನವನ್ನ ಪಡ್ತಾರೆ. ಅವ್ರಿಗೆ ಜಬಲ್ಪುರದಲ್ಲಿ ಒಂದು ಬ್ಯಾಂಕ್ ನಲ್ಲಿ ಸರ್ಕಾರಿ ಉದ್ಯೋಗ ಸಿಕ್ಕಿತ್ತು. ಇನ್ನೊಂದ್ ಕಡೆ ಈ ಕಾವೇರಿ ತಮ್ಮ ಓದನ್ನ ನಿಲ್ಲಿಸಿ ಪುಣೆಗೆ ತೆರಳಿ ಮಾಡೆಲಿಂಗ್ ಕ್ಷೇತ್ರದಲ್ಲಿ ತಮ್ಮ ಅದೃಷ್ಟವನ್ನ ಪರೀಕ್ಷೆ ಮಾಡೋದಕ್ಕೆ ಆರಂಭಿಸಿದ್ರು. ಕೆಲವು ವರ್ಷಗಳ ನಂತರ ಒಮ್ಮೆ ಕೆಲಸದ ನಿಮಿತ್ತ ಪುಣೆಗೆ ಹೋದಂತ ಪ್ರದೀಪ್ ಮತ್ತೆ ಕಾವೇರಿಯನ್ನ ಭೇಟಿಯಾದರು. ಇಷ್ಟು ವರ್ಷ ಆದ್ರೂ ಕೂಡ ಅವರ ಪ್ರೀತಿ, ಕಾಳಜಿ ಯಾವುದೂ ಕೂಡ ಬದಲಾಗಿರ್ಲಿಲ್ಲ. ಇದರಿಂದ ಇಬ್ರು ಮತ್ತೆ ಹತ್ರ ಆದ್ರು. ಕೆಲವು ದಿನಗಳು ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಜೊತೆಯಾಗಿ ವಾಸವನ್ನು ಕೂಡ ಮಾಡಿದ್ರು. ಆ ಒಂದು ಸಮಯದಲ್ಲೇ ಈ ಕಾವೇರಿ ಪ್ರದೀಪ್ ರವರಿಗೆ ಒಂದು ಸಲಹೆಯನ್ನ ಕೊಟ್ಟಿದ್ರು. ನಿನಗೆ ಒಳ್ಳೆ ಎತ್ತರ ಇದೆ, ಉತ್ತಮ ವ್ಯಕ್ತಿತ್ವ ಇದೆ, ಮಾಡೆಲಿಂಗ್ ಗೆ ಹೋದ್ರೆ ಹೆಸರು ಮತ್ತು ಹಣ ಎರಡೂ ಕೂಡ ಸಿಗ್ಬಹುದು ಅಂತ ಹೇಳಿದ್ರು. ಈ ಒಂದು ಮಾತು ಈ ಪ್ರದೀಪ್ ರವರ ಜೀವನದ ದಿಕ್ಕನ್ನೇ ಬದಲಿಸಿತ್ತು. ಕಾವೇರಿ ಹೇಳಿದಂತ ಮಾತು ಈ ಪ್ರದೀಪ್ ರಾವತ್ ರವರ ಮನಸ್ಸಲ್ಲಿ ಆಳವಾಗಿ ಉಳಿದಿತ್ತು. ಅದರ ಪರಿಣಾಮ ತಮ್ಮ ಸರ್ಕಾರಿ ಬ್ಯಾಂಕ್ ಉದ್ಯೋಗಕ್ಕೆ ಸ್ವಲ್ಪ ವಿರಾಮವನ್ನು ಕೊಟ್ಟು ಪುಣೆಯಲ್ಲೇ ಉಳಿದು ಮಾಡೆಲಿಂಗ್ ಕ್ಷೇತ್ರದಲ್ಲಿ ಅವಕಾಶ ಹುಡುಕೋದಿಕ್ಕೆ ಶುರು ಮಾಡಿದ್ರು. ಸಣ್ಣ ಪುಟ್ಟ ಜಾಹೀರಾತುಗಳಲ್ಲಿ ಕೆಲಸವನ್ನ ಮಾಡಿದ್ರು. ಆದ್ರೆ ಅದರಿಂದ ಅವರಿಗೆ ದೊಡ್ಡ ಮಟ್ಟದ ಯಶಸ್ಸು ಸಿಗ್ಲಿಲ್ಲ. ಕೆಲವು ತಿಂಗಳ ನಂತರ ಆ ದಾರಿಯಲ್ಲಿ ಭವಿಷ್ಯ ಕಾಣೋದಿಲ್ಲ ಅಂತ ಅವರು ಅರ್ತು ಮತ್ತೆ ಜಬಲ್ಪುರಕ್ಕೆ ಮರಳಿ ತಮ್ಮ ಬ್ಯಾಂಕ್ ಉದ್ಯೋಗವನ್ನ ಮುಂದುವರಿಸಿದ್ರು. ಇದೇ ಸಮಯದಲ್ಲಿ ಪ್ರದೀಪ್ ಮತ್ತೆ ಕಾವೇರಿ ಇಬ್ರು ಕೂಡ ಮದುವೆ ಆದ್ರು. ಸ್ವಲ್ಪ ಸಮಯದ ನಂತರ ಅವರಿಗೆ ಒಬ್ಬ ಮಗ ಕೂಡ ಜನಿಸಿದ್ದ. ಇವರ ಜೀವನ ಸಂತೋಷವಾಗಿನೇ ಸಾಕ್ತಿತ್ತು. ಆದ್ರೆ ಈ ಪ್ರದೀಪ್ ಅವರ ಮನಸ್ಸಲ್ಲಿ ಮಾತ್ರ ಒಂದು ಕನಸು ಇನ್ನೂ ಜೀವಂತವಾಗಿತ್ತು. ಅದು ಸಿನಿಮಾ. ಬ್ಯಾಂಕ್ ಕೆಲಸ ಅವ್ರಿಗೆ ದಿನೇ ದಿನೇ ಬೇಸರವನ್ನ ತರಿಸೋದಕ್ಕೆ ಶುರು ಮಾಡಿತು. ಒಂದ್ ದಿವಸ ಅವರು ತಮ್ಮ ಪತ್ನಿ ಬಳಿ 1 ವರ್ಷ ಸಮಯವನ್ನ ಕೇಳಿದ್ರು. ನಾನು 1 ವರ್ಷ ಸಿನಿಮಾ ಕ್ಷೇತ್ರದಲ್ಲಿ ಪ್ರಯತ್ನ ಪಡ್ತೀನಿ, ಅವಕಾಶ ಸಿಗದಿದ್ರೆ ಮತ್ತೆ ಬ್ಯಾಂಕ್ ಕೆಲಸಕ್ಕೆ ಹಿಂದಿರುಗ್ತೀನಿ ಅಂತ ಹೇಳಿದ್ರು. ಮೊದಲು ಇದಕ್ಕೆ ಕಾವೇರಿ ಅವರು ಒಪ್ಲಿಲ್ಲ. ಆದ್ರೆ ಪತಿಯ ಕನಸಿಗಾಗಿ ಕೊನೆಗೆ ಒಪ್ಕೊಂಡ್ರು. ನಂತರ ಪ್ರದೀಪ್ ರಾವತ್ ತಮ್ಮ ಜೀವನದ ಅತಿ ದೊಡ್ಡ ಸವಾಲಿನಂತ ಹೆಜ್ಜೆಯನ್ನ ಇಟ್ಟಿದ್ರು. ಸಿನಿಮಾದಲ್ಲಿ ಮೊದಲು ಹೀರೋ ಆಗುವಂತ ಪ್ರಯತ್ನವನ್ನ ಮಾಡಿದ್ರು. ಎತ್ತರ, ವ್ಯಕ್ತಿತ್ವ ಎಲ್ಲ ಕೂಡ ಇದ್ರೂ ಅವ್ರಿಗೆ ಅವಕಾಶ ಮಾತ್ರ ಸಿಗ್ಲೇ ಇಲ್ಲ. ದಿನಗಳು ಕಳೆದ್ವು, ತಿಂಗಳುಗಳು ಉರುಳಿದ್ವು. ಪತ್ನಿ ಕೊಟ್ಟಿದಂತ 1 ವರ್ಷ ಗಡುವು ಕೂಡ ಮುಗಿತು. ಆದ್ರೂ ಕೂಡ ಯಶಸ್ಸು ಅವರ ಬಾಗ್ಲನ್ನ ತಟ್ಲೇ ಇಲ್ಲ. ಆ ಒಂದು ಕ್ಷಣದಿಂದಲೇ ಪ್ರದೀಪ್ ರಾವತ್ ಅವರ ಜೀವನದಲ್ಲಿ ಅತ್ಯಂತ ಕಠಿಣ ಅಧ್ಯಾಯ ಶುರುವಾಯಿತು. 1 ವರ್ಷದ ಕಾಲ ಸಿನಿಮಾ ಕ್ಷೇತ್ರದ ಅವಕಾಶಕ್ಕಾಗಿ ಪ್ರದೀಪ್ ರಾವತ್ ಸಾಕಷ್ಟು ಪ್ರಯತ್ನ ಪಟ್ರು. ಆದ್ರೆ ಯಾವ ನಿರ್ಮಾಪಕರು, ಯಾವ ನಿರ್ದೇಶಕರು ಕೂಡ ಅವರಿಗೆ ಅವಕಾಶವನ್ನ ಕೊಡ್ಲಿಲ್ಲ. ಇತ್ತ ಪತ್ನಿ ಕೊಟ್ಟಿದಂತ 1 ವರ್ಷದ ಸಮಯ ಕೂಡ ಮುಗ್ದಿತ್ತು. ಮತ್ತೆ ಬ್ಯಾಂಕ್ ಉದ್ಯೋಗಕ್ಕೆ ಸೇರಿ ಕುಟುಂಬದ ಜವಾಬ್ದಾರಿಯನ್ನು ನೋಡ್ಕೊಳ್ಳುವಂತೆ ಅವರ ಪತ್ನಿ ಎಷ್ಟೇ ಮನವೊಲಿಸಿದ್ರು ಕೂಡ ಪ್ರದೀಪ್ ರಾವತ್ ಮಾತ್ರ ತಮ್ಮ ಕನಸನ್ನ ಬಿಟ್ಕೊಳ್ಳೋದಿಕ್ಕೆ ಸಿದ್ಧ ಇರಲಿಲ್ಲ. ಇದೇ ಒಂದು ವಿಚಾರ ಇಬ್ಬರ ನಡುವೆ ಭಿನ್ನಾಭಿಪ್ರಾಯಕ್ಕೆ ಕಾರಣ ಆಯಿತು. ಕೊನೆಗೆ ಈ ಕಾವೇರಿ ಪ್ರದೀಪ್ ರಾವತ್ ರವರಿಗೆ ವಿಚ್ಛೇದನವನ್ನ ಕೊಟ್ಟು ತಮ್ಮ ತವರು ಮನೆಗೆ ತೆರಳುತ್ತಾರೆ. ಈ ಒಂದು ಘಟನೆ ಪ್ರದೀಪ್ ರಾವತ್ ಅವರನ್ನ ಮಾನಸಿಕವಾಗಿ ಸಂಪೂರ್ಣ ಕುಗ್ಸಿತ್ತು. ಆದರೆ ಇನ್ನೊಂದ್ ಕಡೆ ಅದೇ ಒಂದು ನೋವು ಅವರ ಹೋರಾಟದ ಮನೋಭಾವವನ್ನ ಇನ್ನಷ್ಟು ಹೆಚ್ಚು ಮಾಡಿತು. ಒಂದ್ ದಿವಸ ನಾನು ಗೆಲ್ತೀನಿ ಅಂತ ಅವರು ಹಠ ತೊಟ್ಟು ದೃಢ ನಿರ್ಧಾರದಿಂದ ಮತ್ತೆ ಸಿನಿಮಾದಲ್ಲಿ ಅವಕಾಶ ಹುಡುಕೋದಿಕ್ಕೆ ಶುರು ಮಾಡಿದ್ರು. ಈ ಬಾರಿ ಹೀರೋ ಆಗುವಂತ ಕನಸನ್ನ ಬಿಟ್ಟು ಸಿಗುವಂತ ಯಾವುದೇ ಪಾತ್ರವನ್ನ ಮಾಡೋದಕ್ಕೆ ಅವರು ಸಿದ್ಧರಾದರು. ಕೊನೆಗೆ 1985ರಲ್ಲಿ ಜೂನಿಯರ್ ಆರ್ಟಿಸ್ಟ್ ಆಗಿ ತಮ್ಮ ಸಿನಿಮಾ ಪಯಣವನ್ನು ಅವರು ಶುರು ಮಾಡ್ತಾರೆ. ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಕಾಣಿಸ್ಕೊಳ್ತಾ ಅವಕಾಶಕ್ಕಾಗಿ ಕಾಯ್ತಾ ಇದ್ರು. ಆ ಒಂದು ಸಮಯದಲ್ಲಿ ಅವರ ಜೀವನಕ್ಕೆ ದೊಡ್ಡ ತಿರುವು ತಂದದ್ದು
ಅದು ದೂರದರ್ಶನದಲ್ಲಿ ಶುರು ಆದಂತ ಮಹಾಭಾರತ ಧಾರಾವಾಹಿ. ಅದರಲ್ಲಿ ಅಶ್ವತ್ಥಾಮ ಪಾತ್ರ ಮಾಡುವಂತ ಅವಕಾಶ ಈ ಪ್ರದೀಪ್ ರಾವತ್ಗೆ ಸಿಕ್ಕಿತ್ತು. ಧಾರಾವಾಹಿ ಪ್ರಸಾರವಾದ ನಂತರ ಅವರ ಅಭಿನಯವನ್ನ ಸಾಕಷ್ಟು ಜನ ಗಮನಿಸೋದಕ್ಕೆ ಶುರು ಮಾಡಿದ್ರು. ಅಲ್ಲಿಂದ ಅವರ ಅದೃಷ್ಟ ಕೂಡ ನಿಧಾನವಾಗಿ ಬದಲಾಗೋದಿಕ್ಕೆ ಶುರುವಾಯಿತು. ಇದಾದ ನಂತರ ಸಿನಿಮಾ ಅವಕಾಶಗಳು ನಿಧಾನವಾಗಿ ಬರೋದಕ್ಕೆ ಶುರುವಾದವು. 1990ರಲ್ಲಿ ಸಲ್ಮಾನ್ ಖಾನ್ ಅಭಿನಯದ ಭಾಗಿ ಸಿನಿಮಾದಲ್ಲಿ ಅಭಿನಯಿಸುವಂತ ಅವಕಾಶ ಅವ್ರಿಗೆ ಸಿಕ್ತು. ಆ ಒಂದು ಸಿನಿಮಾ ಹಿಟ್ ಆದ ನಂತರ ಪ್ರದೀಪ್ ರಾವತ್ ರವರಿಗೆ ಹಿಂದಿ ಚಿತ್ರರಂಗದಲ್ಲಿ ಒಂದರ ಹಿಂದೆ ಒಂದು ಅವಕಾಶಗಳು ಸಿಗೋದಿಕ್ಕೆ ಶುರುವಾದವು. ಲವ್ ಸ್ಟೋರಿ, ರಾಜ್ಕುಮಾರ್, ಸರ್ಫರೋಶ್ ಹೀಗೆ ಹಲವಾರು ಸಿನಿಮಾಗಳಲ್ಲಿ ವಿಲನ್ ಹಾಗೂ ಪೋಷಕ ಪಾತ್ರಗಳನ್ನ ಮಾಡ್ತಾ ತಮ್ಮದೇ ಆದಂತ ಗುರುತನ್ನ ನಿರ್ಮಿಸಿಕೊಂಡ್ರು. ಆದ್ರೆ ಅವ್ರಿಗೆ ಇನ್ನೂ ಕೂಡ ದೊಡ್ಡ ಯಶಸ್ಸು ಸಿಕ್ಕಿರ್ಲಿಲ್ಲ. ಅದೇ ಸಮಯದಲ್ಲಿ ಅಮೀರ್ ಖಾನ್ ನಟಿಸಿ ನಿರ್ಮಾಣ ಮಾಡದಂತ ಲಗಾನ್ ಸಿನಿಮಾ ಶುರುವಾಯಿತು. ಮೊದಲಿಗೆ ಅದರಲ್ಲಿ ದೇವ್ ಸಿಂಗ್ ಸೋದಿ ಪಾತ್ರಕ್ಕೆ ಬೇರೆ ನಟನನ್ನ ಆಯ್ಕೆ ಮಾಡಲಾಗಿತ್ತು. ಶೂಟಿಂಗ್ ಶುರು ಆದಂತ ಕೆಲವೇ ದಿನಗಳಲ್ಲಿ ಆ ನಟ ಬೇರೆ ಸಿನಿಮಾದಲ್ಲಿ ಬ್ಯುಸಿಯಾದಂತ ಕಾರಣ ಮುಂದುವರಿಯೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಅಷ್ಟರಲ್ಲಿ ಅಮೀರ್ ಖಾನ್ ತಂಡಕ್ಕೆ ಪ್ರದೀಪ್ ರಾವತ್ ನೆನಪಾದ್ರು. ತಕ್ಷಣ ಅವರನ್ನ ಕರೆಸಿ ಆ ಪಾತ್ರವನ್ನ ಕೊಡ್ಲಾಯಿತು. ಪ್ರದೀಪ್ ರಾವತ್ ಕೂಡ ಸಿಕ್ಕ ಅವಕಾಶವನ್ನ ಅದ್ಭುತವಾಗಿನೇ ಬಳಸ್ಕೊಂಡ್ರು. 2001ರಲ್ಲಿ ಬಿಡುಗಡೆಗೊಂಡಂತ ಲಗಾನ್ ವಿಶ್ವಾದ್ಯಂತ ಭಾರಿ ಯಶಸ್ಸನ್ನ ಕಾಣ್ತು. ಅದರ ಜೊತೆಗೆ ಪ್ರದೀಪ್ ರಾವತ್ ರವರ ಅಭಿನಯ ಕೂಡ ಸಾಕಷ್ಟು ಮೆಚ್ಚುಗೆಯನ್ನ ಗಳಿಸ್ತು. ಈ ಒಂದು ಸಿನಿಮಾ ಅವರ ಜೀವನದ ಅತ್ಯಂತ ದೊಡ್ಡ ತಿರುವಾಯಿತು. ಏಕೆಂದ್ರೆ ಅದೇ ಸಿನಿಮಾವನ್ನ ನೋಡಿ ಒಬ್ಬ ನಿರ್ದೇಶಕ ಪ್ರದೀಪ್ ರಾವತ್ರನ್ನ ಹುಡುಕಲು ಶುರು ಮಾಡ್ತಾರೆ. ಆ ನಿರ್ದೇಶಕರ ಹೆಸರೇ ಎಸ್ ರಾಜಮೌಳಿ. ಲಗಾನ್ ಸಿನಿಮಾ ಪ್ರದೀಪ್ ರಾವತ್ ರವರ ಬದುಕನ್ನ ಬದಲಿಸಿತು. ಅದೇ ಸಿನಿಮಾ ನೋಡಿದಂತ ನಿರ್ದೇಶಕ ಎಸ್ ರಾಜಮೌಳಿ ತಾವು ನಿರ್ದೇಶನ ಮಾಡದಂತ ಸೈ ಸಿನಿಮಾದ ಖಳನಾಯಕನ ಪಾತ್ರಕ್ಕೆ ಪ್ರದೀಪ್ ರಾವತ್ ರವರನ್ನೇ ಸೂಕ್ತ ಅಂತ ಆರಿಸಿದ್ರು. ತಮ್ಮ ಮ್ಯಾನೇಜರ್ ಅನ್ನ ಮುಂಬೈಗೆ ಕಳುಹಿಸಿ ಪ್ರದೀಪ್ ರಾವತ್ ಅವರ ವಿಳಾಸವನ್ನು ಹುಡುಕುವಂತೆ ಹೇಳಿದ್ರು. ನಂತರ ಅವರ ಮ್ಯಾನೇಜರ್ಗೆ ಪ್ರದೀಪ್ ಸಿಕ್ಕಿದ್ರು. ರಾಜಮೌಳಿ ಅವರೊಂದಿಗೆ ದೂರವಾಣಿ ಮೂಲಕ ಮಾತನಾಡಿಸಿದ್ರು. ಆ ಒಂದು ಮಾತುಕತೆ ನಂತರ ಪ್ರದೀಪ್ ರಾವತ್ ಮರುದಿನವೇ ಹೈದರಾಬಾದ್ಗೆ ಬಂದಿದ್ರು. ರಾಜಮೌಳಿಯನ್ನ ಭೇಟಿಯಾದ್ರು, ಕಥೆಯನ್ನ ಕೇಳಿದ್ರು. ಪಾತ್ರ ಅವ್ರಿಗೆ ತುಂಬಾ ಇಷ್ಟ ಆಯ್ತು. ತಕ್ಷಣ ಸೈ ಸಿನಿಮಾಗೆ ಸಹಿಯನ್ನ ಹಾಕಿದ್ರು. ಶೂಟಿಂಗ್ ಕೂಡ ಪೂರ್ಣಗೊಳ್ತು. 2004ರಲ್ಲಿ ಸಿನಿಮಾ ರಿಲೀಸ್ ಕೂಡ ಆಯಿತು. ಸಿನಿಮಾ ಸೂಪರ್ ಹಿಟ್ ಆಯ್ತು. ಆದ್ರೆ ಅದಕ್ಕಿಂತನೂ ಕೂಡ ದೊಡ್ಡ ಯಶಸ್ಸು ಭಿಕ್ಷು ಯಾದವ್ ಪಾತ್ರಕ್ಕೆ ಸಿಕ್ಕಿತ್ತು. ಪ್ರದೀಪ್ ರಾವತ್ ರವರ ಭಯಾನಕ ಅಭಿನಯ ಪ್ರೇಕ್ಷಕರ ಮನಸ್ಸಲ್ಲಿ ಅಚ್ಚಳಿಯದಂತೆ ಗುರುತನ್ನ ಮಾಡಿತ್ತು. ಆ ಒಂದೇ ಒಂದು ಸಿನಿಮಾ ಅವರನ್ನ ತೆಲುಗು ಚಿತ್ರರಂಗದಲ್ಲಿ ಸ್ಟಾರ್ ವಿಲನ್ ಆಗಿ ಪರಿವರ್ತಿಸಿತು. ಅದಾದ ನಂತರ ಅವರಿಗೆ ಅವಕಾಶಗಳ ಸುರಿಮಳನೆ ಶುರುವಾಯಿತು. ಭದ್ರ, ಚಲಪತಿ, ಅಂದರಿವಾಡು, ಲಕ್ಷ್ಮಿ, ದೇಶಮುದುರು, ಯೋಗಿ, ಸ್ಟಾಲಿನ್ ಹೀಗೆ ಒಂದರ ಹಿಂದೆ ಒಂದರಂತೆ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಪ್ರಮುಖ ಖಳನಾಯಕನಾಗಿ ನಟಿಸಿದ್ರು. ತೆಲುಗು ಮಾತ್ರವಲ್ಲದೆ ತಮಿಳು, ಕನ್ನಡ, ಹಿಂದಿ ಹೀಗೆ ಹಲವು ಭಾಷೆಗಳ ಸಿನಿಮಾಗಳಲ್ಲಿ ಬ್ಯುಸಿಯಾದ್ರು. ಈ ಒಂದು ಸಮಯದಲ್ಲಿ ಸ್ಟಾಲಿನ್ ಸಿನಿಮಾದ ಚಿತ್ರೀಕರಣದ ವೇಳೆ ಮಾಡೆಲ್ ಆಗಿದ್ದಂತ ಕಲ್ಯಾಣಿ ಅವರ ಪರಿಚಯ ಆಯಿತು. ಮೊದಲಿಗೆ ಅದು ಸಾಮಾನ್ಯ ಸ್ನೇಹ ಆಗಿತ್ತು. ಆದರೆ ದಿನ ಕಳೆದಂತೆ ಆ ಸ್ನೇಹ ಪ್ರೀತಿಯಾಗಿ ಬದಲಾಯಿತು. ಸುಮಾರು 6 ತಿಂಗಳ ಕಾಲ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡ ನಂತರ ಇಬ್ರು ಕೂಡ 2007ರಲ್ಲಿ ಮದುವೆ ಆಗ್ತಾರೆ. ಈ ಒಂದು ದಾಂಪತ್ಯ ಜೀವನದಲ್ಲಿ ಅವರಿಗೆ ಒಬ್ಬ ಮಗ ಕೂಡ ಜನಿಸ್ತ. ವೈಯಕ್ತಿಕ ಜೀವನ, ವೃತ್ತಿ ಜೀವನ ಎಲ್ಲ ಕೂಡ ಸುಂದರವಾಗಿಯೇ ಸಾಕ್ತಿತ್ತು. ಆದರೆ ಅದೇ ಸಮಯದಲ್ಲಿ ಪ್ರದೀಪ್ ರಾವತ್ ರವರ ಮೊದಲ ಪತ್ನಿ ಮಾಧ್ಯಮಗಳ ಮುಂದೆ ಬಂದು ಕೆಲವು ಗಂಭೀರ ಆರೋಪಗಳನ್ನ ಮಾಡಿದ್ರು. ಅವರು ಮದ್ಯಪಾನ ಮಾಡ್ತಿದ್ರು, ಆಗಾಗ ಜಗಳ ಮಾಡ್ತಿದ್ರು ಹಾಗೂ ತಮಗೆ ಮಾನಸಿಕ ಮತ್ತು ದೈಹಿಕ ಹಿಂಸೆಯನ್ನ ಕೊಡ್ತಾ ಇದ್ರು ಅಂತ ಆರೋಪಿಸಿದ್ರು. ಈ ಒಂದು ಹೇಳಿಕೆಗಳು ಆ ಸಮಯದಲ್ಲಿ ದೊಡ್ಡ ಸುದ್ದಿ ಆದವು. ಆದ್ರೆ ಈ ಒಂದು ಆರೋಪಗಳ ಬಗ್ಗೆ ಪ್ರದೀಪ್ ರಾವತ್ ಸಾರ್ವಜನಿಕವಾಗಿ ಯಾವುದೇ ಪ್ರತಿಕ್ರಿಯೆಯನ್ನ ಕೊಡ್ಲಿಲ್ಲ. ಆದ್ರಿಂದ ಈ ಒಂದು ವಿಷಯದ ಬಗ್ಗೆ ಹಲವಾರು ಊಹಾಪೋಹಗಳು ಹರಡಿದ್ವು. ಆದರೆ ಈ ಎಲ್ಲಾ ವಿವಾದಗಳ ನಡುವೆ ಅವರು ಸಿನಿಮಾಗಳಲ್ಲಿ ಬ್ಯುಸಿ ಇದ್ರು. ಗಜಿನಿ, ಕಾಸ್ಕೋ, ಪಂಚಾಕ್ಷರಿ, ರಗಡ, ವೇಟ, ನಿಪ್ಪು ಹೀಗೆ ಸಾಲು ಸಾಲು ಸಿನಿಮಾಗಳಲ್ಲಿ ಅವರು ಖಳನಾಯಕನಾಗಿ ಅಭಿನಯಿಸಿದ್ರು. ಆದರೆ ಒಂದು ಹಂತದ ನಂತರ ಅವರು ಮಾಡ್ತಿದ್ದಂತ ಪಾತ್ರಗಳು ಬಹುತೇಕ ಒಂದೇ ರೀತಿಯಾಗಿದ್ವು. ಇದರಿಂದ ಪ್ರೇಕ್ಷಕರಿಗೂ ನಿರ್ದೇಶಕರಿಗೂ ಹೊಸತನ ಕಾಣಲಿಲ್ಲ. ನಿಧಾನವಾಗಿ ಅವರ ಸ್ಥಾನದಲ್ಲಿ ಬೇರೆ ಬೇರೆ ನಟರಿಗೆ ಅವಕಾಶಗಳು ಸಿಗೋದಿಕ್ಕೆ ಶುರುವಾದವು. ಆ ಒಂದು ಸಮಯದಲ್ಲಿ ಪ್ರದೀಪ್ ರಾವತ್ ಒಂದು ಮಹತ್ವದ ನಿರ್ಧಾರವನ್ನ ಕೈಗೊಂಡ್ರು. ಖಳನಾಯಕ ಪಾತ್ರದ ಜೊತೆಗೆ ಹಾಸ್ಯ ಮತ್ತು ವಿಭಿನ್ನ ಪಾತ್ರಗಳನ್ನ ಮಾಡೋದಕ್ಕೆ ಅವರು ಶುರು ಮಾಡಿದ್ರು. ಅದೇ ನಿರ್ಧಾರ ಅವರನ್ನ ಮತ್ತೆ ಪ್ರೇಕ್ಷಕರಿಗೆ ಹತ್ರ ಮಾಡಿತು. ಆದರೆ 2023ರಲ್ಲಿ ಅವರ ಆರೋಗ್ಯದಲ್ಲಿ ಏಕಾಏಕಿ ಸಮಸ್ಯೆ ಕಾಣಿಸ್ಕೊಳ್ತು. ಒಂದ್ ದಿವಸ ಅವರ ಮೂಗಿನಿಂದ ಮತ್ತು ಬಾಯಿಯಿಂದ ರಕ್ತಸ್ರಾವ ಶುರುವಾಯಿತು. ಇದನ್ನ ನೋಡಿ ಕುಟುಂಬದವರು ಆತಂಕಗೊಂಡ್ರು. ತಕ್ಷಣ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಿದ್ರು. ವೈದ್ಯರು ಸಂಪೂರ್ಣ ಪರೀಕ್ಷೆ ಮಾಡಿ ನಂತರ ಒಂದು ಆಘಾತಕಾರಿ ವಿಷಯವನ್ನ ತಿಳಿಸ್ತಾರೆ. ಪ್ರದೀಪ್ ರಾವತ್ ಅವರಿಗೆ ಬ್ಲಡ್ ಕ್ಯಾನ್ಸರ್ ಇತ್ತು. ಅಷ್ಟೇ ಅಲ್ಲ, ಆ ರೋಗ 4ನೇ ಹಂತಕ್ಕೆ ತಲುಪಿತ್ತು. ಈ ಒಂದು ಸುದ್ದಿ ಪ್ರದೀಪ್ ರಾವತ್ ಅವರಿಗೂ ಅವರ ಕುಟುಂಬಕ್ಕೂ ಭಾರಿ ಆಘಾತವನ್ನ ಕೊಡ್ತು. ಅದಾದ ನಂತರ ಅವರು ಸಿನಿಮಾಗಳಿಂದ ಸಂಪೂರ್ಣ ದೂರ ಉಳಿದ್ರು. ತಮ್ಮ ಸಂಪೂರ್ಣ ಗಮನವನ್ನ ಚಿಕಿತ್ಸೆ ಮೇಲೇನೆ ಕೇಂದ್ರೀಕರಿಸಿದ್ರು. ಅನೇಕ ತಿಂಗಳ ಕಾಲ ಚಿಕಿತ್ಸೆ ಮುಂದುವರೆದ್ರು. ಆರೋಗ್ಯದಲ್ಲಿ ಮಾತ್ರ ನಿರೀಕ್ಷೆ ಮಾಡದಷ್ಟು ಸುಧಾರಣೆ ಕಾಣಿಸ್ತಿಲ್ಲ. ಕೊನೆಗೆ ಇದೇ ಆಗಸ್ಟ್ 4ನೇ ತಾರೀಕು ಅವರ ಆರೋಗ್ಯ ಮತ್ತಷ್ಟು ಹದಗೆಡ್ತು. ಕುಟುಂಬದವರು ತಕ್ಷಣ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ವೈದ್ಯರು ಸಾಧ್ಯವಾದಂತ ಎಲ್ಲಾ ಚಿಕಿತ್ಸೆಯನ್ನ ಕೊಟ್ರು. ಆದ್ರೆ ಪ್ರದೀಪ್ ರಾವತ್ ಮಾತ್ರ ಆ ಚಿಕಿತ್ಸೆಗೆ ಸ್ಪಂದಿಸದೆ ಕೊನೆಯುಸಿರನ್ನ ಹೇಳಿದ್ರು. ಅವರ ನಿಧನದ ಸುದ್ದಿ ಚಿತ್ರರಂಗದಾದ್ಯಂತ ಮತ್ತು ಅಭಿಮಾನಿಗಳಲ್ಲಿ ತೀವ್ರ ದುಃಖವನ್ನ ಮೂಡಿಸ್ತು. ಒಬ್ಬ ಅದ್ಭುತ ಖಳನಟ, ತನ್ನ ಅಭಿನಯದ ಮೂಲಕ ಲಕ್ಷಾಂತರ ಜನರ ಮನದಲ್ಲಿ ಶಾಶ್ವತ ಸ್ಥಾನ ಪಡೆದಂತ ವ್ಯಕ್ತಿ ಕೊನೆಗೆ ಈ ಲೋಕಕ್ಕೆ ವಿದಾಯವನ್ನ ಹೇಳಿದ್ರು. ಆದರೆ ಅವರು ನಿರ್ವಹಿಸಿದಂತ ಪಾತ್ರಗಳು ಇವತ್ತಿಗೂ ಪ್ರೇಕ್ಷಕರ ಮನಸ್ಸಲ್ಲಿ
ಜೀವಂತವಾಗಿದ್ದಾವೆ. ಅವರು ದರ್ಶನ್ ರವರ ಜೊತೆ ಗಜ, ಅಭಯ್ ಈ ರೀತಿ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಅದಲ್ಲೇ ಪರೋಡಿ, ಎಲೆಕ್ಷನ್, ಬಚ್ಚನ್, ಶಿವಲಿಂಗ, ಲಕ್ಷ್ಮಣ, ಚಾಂಪಿಯನ್ ಈ ರೀತಿ 10 ಕನ್ನಡ ಸಿನಿಮಾಗಳಲ್ಲಿ ನಟಿಸಿ ನಮ್ಮ ಕನ್ನಡದ ಪ್ರೇಕ್ಷಕರು ಹತರಾಗಿದ್ರು. ಆದ್ರೆ ಜೀವನದಲ್ಲಿ ಯಾವುದು ಕೂಡ ಶಾಶ್ವತ ಅಲ್ಲ. ಹೆಸರು, ಹಣ, ಖ್ಯಾತಿ ಇವೆಲ್ಲವೂ ಕೂಡ ಒಂದಿನ ಕೊನೆಗೊಳ್ಳಲೇಬೇಕು. ಆದ್ರೆ ಒಬ್ಬ ಮನುಷ್ಯ ತನ್ನ ಕೆಲಸದ ಮೂಲಕ ಜನರ ಮನಸ್ಸಲ್ಲಿ ಬಿಟ್ಟಂತ ಗುರುತು ಮಾತ್ರ ಯಾವತ್ತೂ ಅಳಿಯೋದಿಲ್ಲ. ವೀಕ್ಷಕರೇ, ನಿಮ್ಗೆ ಈ ಪ್ರದೀಪ್ ರಾವತ್ ರವರ ಯಾವ ಸಿನಿಮಾ ಇಷ್ಟ ಅಂತ ಕಮೆಂಟ್ ನ ಮೂಲಕ ತಪ್ಪದೆ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.